ಒಪ್ಕೋತೀನಿ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಇನ್ನು ಶಿಫಾರಸು ನೋಡಿಲ್ಲ. ಕೆಲವೊಂದು ಇಶ್ಯೂ ಹೇಳಿದಾರೆ ಸರ್, ಕ್ರಿಮಿನಲ್ ಕೇಸ್ ಹಾಕಬೇಕು. ನ್ಯಾಯಾಧೀಶ ಯಾರು ಹೇಳಿದ್ರು? ವರದಿಲಿ ಹೇಳಿದ್ದಾರೆ ಅನ್ನೋದು ಮಾಹಿತಿ. ಯಾರು ನಿಮ್ಗೆ ಮಾಹಿತಿ ಹೆಂಗ್ ಗೊತ್ತಾಯ್ತು? ರಿಪೋರ್ಟ್ ಗೊತ್ತಿಲ್ಲ. ಹೊರಗಡೆ 7,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಿದ್ರಿ? ಮಾಹಿತಿ ಇರುವಂತ ಅಂಶಗಳು ಯಾವ ಮಾಹಿತಿ? ಬಹಿರಂಗ ಆಗಿದೆ ಅನ್ನೋ ಮಾಹಿತಿ. ಎಲ್ಲಿದೆ ಮಾಹಿತಿ? ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲ ಹೆಂಗ್ ಹೇಳಿ? ಹೇಳಪ್ಪ, ನಿನಗ್ ಗೊತ್ತಿದ್ರೆ ಹೇಳು. ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರಾ? ಭ್ರಷ್ಟಾಚಾರ ಆಗಿರುವಂತ ಆರೋಪಗಳನ್ನ ಮಾಡ್ತಾ ಇದ್ರು. ಕೋರ್ಟ್ ಭ್ರಷ್ಟಾಚಾರ ಆಗಿದೆ ಇದೇ ಮಾಡಿರೋದು ಬೇರೆ. ಈ ರಿಪೋರ್ಟ್ ಏನ್ ಮಾಡಿದ್ದಾರೆ? ಕಮಿಷನ್ ಅಧ್ಯಕ್ಷರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ವರದಿಯನ್ನ ಯಾವಾಗ ಸರಿ ಹೇಳೋದ್ರಿ, ನಿಮ್ಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ. ಕ್ಯಾಬಿನೆಟ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ. ಸರ್, ಈಗ ಮೂಡ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ವಿ. ಸರ್ಕಾರ ಅಮಾನತು ಮಾಡಿದೆ. ಗೊತ್ತಿಲ್ಲ, ನಾನು ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್, ಅದನ್ನ ಇಬ್ರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು. ಆರೋಪ ಕೇಳಿ ಬಂದಿತ್ತು. ಒಬ್ರು ಸಸ್ಪೆಂಡ್ ಆಗಿದ್ರು, ಇನ್ನೊಬ್ರು ಸತೀಶ್ ಮೇಲೆ ಏನು ಆರೋಪ? ದಿನೇಶ್ ಅಂದ್ರೆ ಮುಡಾದಲ್ಲಿ 50-50 ಏನಾದ್ರು ದುರುಪಯೋಗ ಮಾಡಿದ್ರೆ, ಕಾನೂನು ಬಾಹಿರವಾಗಿ ಮಾಡಿದ್ರೆ ಅಂತೇಳಿ ಅಮಾನತ್ ಮಾಡಿದ್ದಾರೆ. ಕೇಳಪ್ಪ, ಇಲ್ಲಿ ಕಮಿಷನ್ ಅಪಾಯಿಂಟ್. ಅವ್ರು ಏನು ವರದಿ ಕೊಡ್ತಾರ ಅದ್ರ ಮೇಲೆ ನಟೇಶ್ ಅವರು ಮಾಡ್ಲಿ, ದಿನೇಶ್ ಅವರು ಮಾಡ್ಲಿ, ಇನ್ನೊಬ್ಬ ಮಾಡ್ಲಿ, ಅದ್ರ ಮೇಲೆ ಕ್ರಮ ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗುದಿಲ್ಲ, ಇವರೆಲ್ಲ ಅನ್ವಯ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ ಏನ್ ಬರ್ತದೆ ಅಂತ ನೋಡೋಣ. ನೀನ್ ಕಮಿಷನ್ ಚೇರ್ ಅಲ್ಲ, ಅವ್ರು ಕಮಿಷನ್ ಇಸ್ ಅಪಾಯಿಂಟೆಡ್. ಗೊತ್ತಾಯ್ತಾ? ಅವ್ರು ಏನ್ ರಿಪೋರ್ಟ್ ಕೊಡ್ತಾರೋ ನಿನ್ನೆ ಸಸ್ಪೆಂಡ್ ಆರ್ಡರ್ ಇದೆ ಸರ್. ಅದು ನಿನ್ನೆ ಸಸ್ಪೆಂಡ್ ಆರ್ಡರ್ ನಾನು ನೋಡಿಲ್ರಿ. ನೋಡ್ದೆ ಏನ್ ಹೇಳಿ ನಾನು? ಗಮನಕ್ಕೆ ಬಂದಿಲ್ಲ ಅಂತ. ಯಾವ್ದು ಗಮನಕ್ಕೆ ಬಂದಿದೆ? ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ, ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ಅಂತ ಗೊತ್ತಿಲ್ಲ. ಸರ್, ಇವತ್ತು ಚಾಮುಂಡಿ ತಾಯಿ ದರ್ಶನ ಕೂಡ ಹೋಗ್ತೀನಿ. ಚಾಮುಂಡಿ ತಾಯಿ ದರ್ಶನ ಕೂಡ ಬಹಳ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹೇಳಪ್ಪ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು. ಹೊಸ ಲುಕ್ಕಲ್ ನಿಮ್ಗಂಗ್ ಕಾಣಿಸುತ್ತೆ? ಯಾರು ಅಪೋಸಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಚಾರ್ಮ್ ಇದೆ. ವಿರೋಧ ಪಕ್ಷದವರು ತಾವು ಕುಂದೋಗಿದ್ರಿ, ಮುಗ್ಗಿದಿರಿ ಅಂತ ಏನಾದ್ರು ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಜುವಾತ ಆಗ್ದಿದ್ರೆ ಕಷ್ಟ ಅಂತ ಹೇಳಿ ಅವ್ರಿಗೆ ಯೋಚನೆ ಮಾಡಿ. ನಮ್ಗೆ ಯಾವಲ್ಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಮ್ಗೆ ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ. ನಾನು ಅಪ್ಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು, ಹೈಕಮಾಂಡ್. ಅವ್ರು ಏನ್ ತೀರ್ಮಾನ